ನಮಸ್ತೆ ಆತ್ಮೀಯರೇ. ಮಳೆಗಾಲದಲ್ಲಿ ಮಳೆ ಇಲ್ಲ, ಸರ್ಕಾರದ ಯೋಜನೆಗಳು ಮೌನ, ರೈತರ ಬಗ್ಗೆ ಏನಾದರೂ ಒಂದು ಕನಿಕರ ತೋರಿಸುವಂತ ಸರ್ಕಾರದ ವ್ಯವಸ್ಥೆಗಳು ಕಾಣಿಸ್ತಾ ಇಲ್ಲ. ಕೆಲವು ಕಡೆ ಮಳೆ ತುಂಬಾ ಕಡಿಮೆ ಆಗಿದೆ, ಕುಡಿಯೋ ನೀರಿಗೂ ಸಮಸ್ಯೆ ಬರ್ತಾ ಇದೆ. ಪಕ್ಕದ ರಾಜ್ಯಗಳಿಗೆ ಸರ್ಕಾರ ಉಳ್ಕೊಳಕ್ಕಾಗಿ ನೀರನ್ನು ಕೊಡೋ ಜಾಗದಲ್ಲಿ ಕೊಡ್ತಾ ಇದ್ದಾರೆ, ಆದ್ರೆ ನಮ್ಮ ಕೆರೆಗಳಿಗೆ ನೀರು ತುಂಬ್ತಾ ಇಲ್ಲ, ನಮ್ಮ ಕಾಲುವೆಗಳಲ್ಲಿ ನೀರು ಬರ್ತಾ ಇಲ್ಲ. ಕುಡಿಯೋ ನೀರಿನ ಅಭಾವ ಎಲ್ಲಾ ಕಡೆ ಕಾಣಿಸ್ತಾ ಇದೆ. ಕುಡಿಯೋ ನೀರು ಇವತ್ತು ವ್ಯಾಪಾರ ಆಗ್ತಾ ಇದೆ. ಆ ಕುಡಿಯುವಂತ ನೀರು ಸಮೇತ ಶುದ್ಧವಾದ ನೀರಲ್ಲ, ಮತ್ತೆ ಆರೋಗ್ಯಕ್ಕೆ ಯೋಗ್ಯವಾದ ನೀರಲ್ಲ. ಯಾಕಂದ್ರೆ ನಾವೆಲ್ಲರೂ ಈಗ ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿತಾ ಇದ್ದೀವಿ. ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಯೋದು ಅನಾರೋಗ್ಯಕ್ಕೆ ತುಂಬಾ ತುಂಬಾ ಹತ್ತಿರ ಆಗ್ತಾ ಇದೆ. ಇದನ್ನೆಲ್ಲ ನಾವು ತಪ್ಪಿಸ್ಕೋಬೇಕಂದ್ರೆ ನಾವೆಲ್ಲರೂ ಪರಿಸರ ಪ್ರಕೃತಿಯನ್ನು ಉಳಿಸಲೇಬೇಕು. ಇದ್ರ ಬಗ್ಗೆ ಸರ್ಕಾರವನ್ನ ನಾವು ಎಚ್ಚರಿಸಬೇಕು. ಇದಕ್ಕಾಗಿ ಹೋರಾಟ ಮಾಡುವನು ನಾವು ಬೆಂಬಲಿಸಬೇಕು. ಏನು ಬೆಂಬಲ ಮಾಡೋಕ್ಕಾಗದಿದ್ರು ನೀವು ಹೋಗಿ ಅಟ್ಲೀಸ್ಟ್ ಅಂತ ವಿಚಾರಗಳನ್ನ ಶೇರ್ ಮಾಡೋದು, ಲೈಕ್ ಮಾಡೋದು ಆದ್ರೂ ಮಾಡ್ಬೋದಲ್ವಾ? ನಿಮ್ಗೆ ಹೋರಾಟ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಷ್ಟಾದ್ರೂ ಮಾಡ್ಬೋದಲ್ವಾ? ಸರ್ಕಾರದ ಗಮನ ಸೆಳೆಯುವಂತ ಕೆಲಸಗಳನ್ನ ಮಾಡ್ಬೋದು. ಈಗ ಒಂದ್ ಕಡೆ ಕೊಡಗು ಜಿಲ್ಲೆಯಲ್ಲಿ ಬಿತ್ತನೆ ಮಾಡೋ ಆಗಿದೆ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ನೋಡಿದ್ರೆ ಏನಾಗಿದೆ, ಅಲ್ಲಿಯ ಶಾಸಕರು ಹೇಳ್ತಾ ಇದ್ರೆ ಮಾಡಿಲ್ಲ ಅಂತ. ಈಗ ಪುನಃ ರಾಜ್ಯ ಸರ್ಕಾರ ಎಷ್ಟೋ ದುಡ್ಡು ಸ್ಯಾಂಕ್ಷನ್ ಮಾಡಿದೀವಿ ಅಂತ ಹೇಳ್ತಾರೆ, ಮೋಡ ಬಿತ್ತನೆ ಅಂತ ಹೇಳ್ತಾರೆ. ಮೋಡ ಬಿತ್ತನೆಗಾಗಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡೋ ಬದಲು ಪರಿಸರ ಪ್ರಕೃತಿ, ಆಮೇಲೆ ಇನ್ನು ಯಾವ್ದಾವ್ದೋ ವರದಿಗಳಿದೆಯಲ್ಲ, ಅರಣ್ಯವನ್ನು ಉಳಿಸ್ಬೇಕು ಅನ್ನೋ ವರದಿಗಳೆಲ್ಲ ಇದೆಯಲ್ಲ, ಕಸ್ತೂರಿ ರಂಗನ್ ವರದಿ ಎಲ್ಲ ಇದೆಯಲ್ಲ, ಇದರ ಬಗ್ಗೆ ಯಾರೋ ರಾಜಕಾರಣಿಗಳ ಆಸ್ತಿ ಹೋಗ್ತದೆ ಅಂತ ಹೇಳಿ ಅದನ್ನ ಉಳಿಸೋದು, ಹರಿಸೋದು ಇದೆಲ್ಲ ನಡೀತಾ ಇದೆ. ಒಟ್ಟಿನಲ್ಲಿ ಪ್ರಕೃತಿ ಪರಿಸರದ ಮೇಲೆ ನಾವು ಜನ ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ಕ್ಷಮಿಸಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಇವತ್ತು ಏನಾದ್ರೂ ಈ ಪ್ರಕೃತಿ ಪರಿಸರವನ್ನ ನಾಶ ಮಾಡ್ತಾ ಇರುವ ಸರ್ಕಾರದ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಇದ್ರೆ, ಅವರಿಗೆ ಒಂದು ಎಚ್ಚರಿಕೆ ಕೊಡದೇ ಇದ್ರೆ, ಅಥವಾ ನಿಮ್ಮ ಕೈಯಾರೆ ನೀವು ಮರ ಗಿಡಗಳನ್ನು ನಟ್ಟು ಪರಿಸರವನ್ನು ಉಳಿಸದೇ ಇದ್ರೆ, ಮುಂದೆ ನಮ್ಮ ಮಕ್ಕಳೇ ನಮ್ಮನ್ನ ಪ್ರಶ್ನೆ ಕೇಳ್ತಾರೆ, ನಮ್ಮನ್ನೇ ಆರೋಪ ಸ್ಥಾನದಲ್ಲಿ ಇಟ್ಟು ಅವರು ಪ್ರಶ್ನೆ ಮಾಡ್ತಾರೆ. ಇದಕ್ಕೆಲ್ಲ ದಯಮಾಡಿ ಯಾರು ಅವಕಾಶ ಕೊಡಬೇಡಿ. ಸಾಧ್ಯವಾದಷ್ಟು ಪ್ರಕೃತಿ ಪರಿಸರವನ್ನು ಉಳಿಸ್ಲಿಕ್ಕೆ ಎಲ್ಲರೂ ಮುಂದೆ ಬನ್ನಿ. ನಮ್ ಜಾತಿ, ನಮ್ ಧರ್ಮ, ನಮ್ ಪಕ್ಷದವರು, ನಮ್ಮ ಅಧಿಕಾರಿ, ನಮ್ಮ ರಾಜಕಾರಣಿ ಅಂತ ಹೇಳುವ ಒಂದು ಭಾವನೆಯನ್ನ ಬಿಟ್ಟುಬಿಡಿ. ಲೋಕದಲ್ಲಿರುವವರು ಎಲ್ಲರೂ ಬದುಕಬೇಕು ಅನ್ನೋ ಒಂದು ಸಿದ್ಧಾಂತಕ್ಕೆ ಬನ್ನಿ. ಕೇವಲ ಯಾರೋ ಬದುಕಬೇಕು, ನಮ್ಮವ್ರು ಬದುಕಬೇಕು, ನಾನು ಬದುಕಬೇಕು ಅನ್ನೋದಕ್ಕಿಂತ ಲೋಕದಲ್ಲಿರೋ ಎಲ್ಲಾ ಜೀವರಾಶಿಗಳು ಬದುಕಲಿಂದ ಬರಬೇಕು. ಅರಣ್ಯ ಉಳಿಬೇಕು. ಅರಣ್ಯದೊಳಗೆ ನೋಡಿ ಇವತ್ತು ಏನಾಗ್ತಾ ಇದೆ, ಕಾಡು ಪ್ರಾಣಿಗಳೆಲ್ಲ ಈಗ ಆಲ್ಮೋಸ್ಟ್ ಕಾಡಿನಲ್ಲಿ ಪ್ರಾಣಿಗಳಿಲ್ಲ. ಯಾಕೆಂತ ಹೇಳಿದ್ರೆ ಈಗ ರೆಸಾರ್ಟ್ ನಡೆಸ್ತಾ ಇರೋರೇ ಅಲ್ಲಿಯ ವನ್ಯಜೀವಿಗಳ ಮಾಂಸವನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಅಂತೇಳಿ ಅನೇಕ ವರದಿಗಳು ಬರ್ತಾ ಇದೆ. ಯಾರೋ ಪಾಪ ಅಮಾಯಕರು ಕಾಡಿಗೆ ಹೋದಾಗ ಗುಂಡು ಹಾಕಿರೋದು ಇದೆ, ಒಳಗಡೆ ಇರೋರಿಗೆ ಗುಂಡು ಸಪ್ಲೈ ಮಾಡೋರು ಇದ್ದಾರೆ. ಇಂಥ ವ್ಯವಸ್ಥೆಯಲ್ಲಿ ಯಾಕೆ ಈ ತರ ಆಗ್ತಾ ಇದೆ? ಯಾಕೆ ಜನ ಇಷ್ಟು ಸ್ವಾರ್ಥರಾಗ್ತಾ ಇದ್ದಾರೆ? ಯಾರೋ ಬಡವರು ಒಂದು ಕಾಲದಲ್ಲಿ ಏನೋ ಒಂದು ಸಣ್ಣ ತಪ್ಪು ಮಾಡಿ ಹೊಟ್ಟೆ ಹಸಿವನ್ನ ನೀಗಿಸ್ಕೊಂಡ್ರೆ, ಈಗ ಹೊಟ್ಟೆ ತುಂಬಿದ್ರುನು, ಬೇಕಾದಷ್ಟು ಸಂಪತ್ತಿದ್ರುನು ಪರಿಸರ ಪ್ರಕೃತಿಯ ಮೇಲೆ ದುರಾಸೆಯಿಂದ ಈ ಸ್ಥಿತಿಗೆ ಯಾಕೆ ತರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಪರಿಸರ ಪ್ರಕೃತಿಯನ್ನು ನಾವು ಉಳಿಸ್ಬೇಕು. ಪರಿಸರ ಪ್ರಕೃತಿ ಉಳಿದಿದ್ರೆ ನಮಗೆ ಉಳಿಗಾಲ ಇಲ್ಲ. ನಾವು ಏನಾದ್ರೂ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅನ್ನೋ ಆಸೆ ಇದ್ರೆ ನಾವೆಲ್ಲರೂ ಪ್ರಕೃತಿ ಪರಿಸರದ ಸೇವೆ ಮಾಡುವ. ಇದಕ್ಕಾಗಿ ಹೋರಾಟ ಮಾಡ್ತಾ ಇರೋರಿಗೆ ನಾವೆಲ್ಲರೂ ಬೆಂಬಲಿಸುವ. ಮುಂದಿನ ದಿನಗಳಲ್ಲಿ ಈಗ ಮಳೆ ಕಮ್ಮಿ ಆಗಿರ್ಬೋದು, ನೋಡ್ತಾ ಇರಿ. ಈ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದು ಪ್ರಕೃತಿಯ ಗ್ಲೋಬಲ್ ವಾರ್ಮಿಂಗ್ ಅಂತ ಇದೆಯಲ್ಲ, ಇಡೀ ವಿಶ್ವದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗ್ಬಿಟ್ಟಿದೆ. ಯಾವ ಕಾಲದಲ್ಲೂ ಮಳೆ ಬೀಳೋದು, ಯಾವಾಗ್ಲೂ ಬಿಸಿಲು ಬೀಳೋದು, ಏನೇನೋ ಆಗ್ತಾ ಇದೆ. ಆದ್ರೆ ಈಗ ನೋಡಿ, ಈಗ ಮಳೆ ಎಷ್ಟು ತಡವಾಗಿ ಬಂದಿದೆಯೋ ಅಷ್ಟೇ ಮುಂದಿನ ದಿನಗಳಲ್ಲಿ ಯಾವ್ದಾವುದೋ ಸಮಯದಲ್ಲಿ ಮಳೆ ಬೀಳ್ತದೆ. ಖಂಡಿತ ಮಳೆ ಬೀಳುತ್ತೆ, ಆದ್ರೆ ಯಾವಾಗ್ಲೂ ಬೀಳುತ್ತೆ. ನಮ್ಮ ಫಸಲು ಬಂದ ಸಮಯದಲ್ಲೋ, ಅಥವಾ ನಮ್ಗೆ ಏನಾದ್ರು ನಮ್ಮ ಗಿಡಗಳಿಗೆ ಬಿಸಿಲು ಬೇಕು ಅಂತ ಅನ್ನೋ ಸಮಯದಲ್ಲಿ ಮಳೆ ಬರ್ತದೆ. ಮಳೆ ಬೇಕು ಅನ್ನೋ ಸಮಯದಲ್ಲಿ ಬಿಸಿಲು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಪ್ರಕೃತಿಯಲ್ಲಿ ಅಷ್ಟು ಒಂದು ಯದ್ವಾತದ್ವವಾಗಿ ಮಾಡಿಟ್ಟಿದೀವಿ. ಮಳೆಗಾಲದಲ್ಲಿ ಮಳೆ ಬರ್ತಾ ಇಲ್ಲ, ಬೇಸಿಗೆಗಾಲದಲ್ಲಿ ಒಳ್ಳೆಯ ಬಿಸಿಲಿಲ್ಲ. ಇಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ಪ್ರಕೃತಿಯ ಮೇಲೆ ನಾವು ಮಾಡ್ತಾ ಇರೋ ದೌರ್ಜನ್ಯ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದು, ಬೆಂಕಿ, ಎಲ್ಲಾ ಪರಿಸರದಲ್ಲಿ ಇರುವಂತಹ ಪ್ಲಾಸ್ಟಿಕ್ ಗಳನ್ನ ಅವನ್ನೆಲ್ಲ ಜನ ಸುಡ್ತಾನೆ ಇದ್ದಾರೆ. ಸುಡೋದು ಒಳ್ಳೇದಲ್ಲ, ಪ್ಲಾಸ್ಟಿಕ್ ಬಳಸೋದು ಒಳ್ಳೇದಲ್ಲ. ನೋಡಿ, ಯೋಚನೆ ಮಾಡಿ, ಎಲ್ಲರಿಗೂ ಒಳ್ಳೆ ಬುದ್ಧಿ ಬರುತ್ತೆ.